Hello dear students, welcome to session number 26 of the auditing subject for the BBA 6th semester. In this particular session, we will be discussing about vouchers, type of vouchers, points to be considered while examining the vouchers. ಈ ಸೆಷನ್ ನಲ್ಲಿ ನಾವು ವೌಚರ್ಸ್ ಅಂದ್ರೆ ಏನು, ವೌಚರ್ಸ್ ನಲ್ಲಿ ಇರುವ ವಿಧಗಳು ಯಾವುದು, ವೌಚರ್ಸ್ ಅನ್ನ ವೆರಿಫೈ ಮಾಡ್ತಾ ಇರುವ ವೌಚಿಂಗ್ ಸಮಯದಲ್ಲಿ ವೌಚರ್ಸ್ ಅನ್ನ ವೆರಿಫೈ ಮಾಡುವಾಗ ಏನೆಲ್ಲ ಪಾಯಿಂಟ್ಸ್ ಗಳನ್ನು ಅಬ್ಸರ್ವ್ ಮಾಡಬೇಕು, ಒಂದು ವೌಚರ್ಸ್ ನಲ್ಲಿ ಇರಬೇಕಾದಂತ ಅಗತ್ಯ ಮಾಹಿತಿಗಳು ಯಾವುದು ಅಂತ ಹೇಳಿ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಕಳೆದ ಸೆಷನ್ ನಲ್ಲಿ we have understood what is vouching. We understood that vouching is an aspect, is an essence of auditing. Vouching is nothing but an act of examining documentary evidence to ascertain the authenticity of the entries in the books of accounts. So what is the basis for ascertaining the authenticity of books of accounts is verifying a documentary evidence. This act is called vouching. So the documentary evidence under consideration which is presented in support of a transaction is called a voucher. ಒಂದು ನಮ್ಮ ಟ್ರಾನ್ಸಾಕ್ಷನ್ಗೆ ನಾವು ಮಾಡಿದಂತಹ ಈ ಟ್ರಾನ್ಸಾಕ್ಷನ್ಗೆ ದೃಢೀಕರಿಸುವಂತಹ ಅಥವಾ ನಾವು ಮಾಡಿದಂತಹ ವ್ಯವಹಾರವನ್ನ ದೃಢೀಕರಿಸುವ ಅಥವಾ ಬೆಂಬಲಿಸುವ ಈ ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ದಾಖಲೆ ಪತ್ರಕ್ಕೆ ನಾವು ವೌಚರ್ ಅಂತ ಕರಿತೇವೆ. Joseph Lancaster defines a voucher as any documentary evidence by which the accuracy of the book of entries may be substantiated. ಜೋಸೆಫ್ ಲ್ಯಾಂಕಾಸ್ಟರ್ ಪ್ರಕಾರ ಅದು ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗಿರ್ಬೇಕು, ಅಂದ್ರೆ ಓರಲ್ ಮಾತುಗಳು ಇಲ್ಲಿ ಎವಿಡೆನ್ಸ್ ಆಗೋದಿಲ್ಲ. ಇಟ್ ಶುಡ್ ಬಿ ಎ ಡಾಕ್ಯುಮೆಂಟೆಡ್ ಎವಿಡೆನ್ಸ್. ಸೊ ಸಮಥಿಂಗ್ ವಿಚ್ ಕ್ಯಾನ್ ಬಿ ಪ್ರೂವ್ಡ್, ಸಮಥಿಂಗ್ ವಿಚ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಆಸ್ ಅನ್ ಎವಿಡೆನ್ಸ್ ಆಗಿರ್ಬೇಕು ಒಂದು. ಮತ್ತು ಆ ಎವಿಡೆನ್ಸ್ ಇಂದ ಏನು ಪ್ರೂವ್ ಆಗ್ಬೇಕು ಅಂತ ಹೇಳಿದ್ರೆ, ನಾವು ಮಾಡಿದಂತಹ ವ್ಯವಹಾರ ಅಥವಾ ನಾವು ಮಾಡಿದಂತಹ ಟ್ರಾನ್ಸಾಕ್ಷನ್ ನ ಎಂಟ್ರಿ ಏನಿದೆ, ನಾವೇನು ಬುಕ್ಸ್ ಅಲ್ಲಿ ಎಂಟ್ರೀಸ್ ತಗೊಂಡಿದ್ದೇವೆ ಅದನ್ನ ಅದು ಸಪೋರ್ಟ್ ಮಾಡ್ಬೇಕು, ಸಬ್ಸ್ಟಾನ್ಶಿಯೇಟ್ ಮಾಡ್ಬೇಕು, ಅದನ್ನ ಸಮರ್ಥಿಸಬೇಕು ಅಂತ ಹೇಳ್ತದೆ. ಫಾರ್ ಎಕ್ಸಾಂಪಲ್, ಇಫ್ ಐ ಮೇಡ್ ಎ ಪೇಮೆಂಟ್ ಆಫ್ ಬಸ್ ಚಾರ್ಜ್ ಆಫ್ 100 rupees, then what is the voucher? Bus ticket is the voucher. ಸುಮ್ಮನೆ ಯಾವ್ಯಾವ್ದು ಬಸ್ ಟಿಕೆಟ್ ಆಗೋದಿಲ್ಲ. ಸೊ ಇಫ್ ಲೆಟ್ ಅಸ್ ಟೇಕ್, ಐ ಹ್ಯಾವ್ ಟ್ರಾವೆಲ್ಡ್, ನಾನು ಅಲ್ಲಿ ಹೇಳ್ತೇನೆ ಫಾರ್ ಟ್ರಾವೆಲಿಂಗ್ ಚಾರ್ಜಸ್ ನಾನು ಬಸ್ ಟಿಕೆಟ್ ಕೊಟ್ಟಿದ್ದೇನೆ. ಐ ಹ್ಯಾವ್ ಟ್ರಾವೆಲ್ಡ್ ಆನ್ 18th May ಟು ಮ್ಯಾಂಗ್ಳೂರ್. ನಾವು ಇಫ್ 18th May ನಾನು ಟ್ರಾವೆಲ್ ಮಾಡ್ತೇನೆ ಅಂತ ಹೇಳಿದ್ರೆ ಬಸ್ ಟಿಕೆಟ್ ಯಾವ ಡೇಟ್ ಅದಿರಬೇಕು? 18th May ಇರಬೇಕು. ಸೊ ಜಸ್ಟ್ ಎನಿ ಡಾಕ್ಯುಮೆಂಟರಿ ಎವಿಡೆನ್ಸ್ ವಿಲ್ ನಾಟ್ ಸರ್ವ್ ದ ಪರ್ಪಸ್, ಇಟ್ ಶುಡ್ ಬಿ ಸಬ್ಸ್ಟಾನ್ಶಿಯೇಟಿಂಗ್. ಸೊ ಬಸ್ ಟಿಕೆಟ್ ಕೊಟ್ಟಿದ್ದೇನೆ 18th May ಇದು, ಕುಂದಾಪುರಕ್ಕೆ ಹೋದ ಬಸ್ ಟಿಕೆಟ್ ಅನ್ನ ಇಲ್ಲಿ ಕೊಡ್ಬೋದಾ? ನಾನು ಹೇಳ್ತಿದ್ದೇನೆ ಮಂಗಳೂರಿಗೆ ಟ್ರಾವೆಲ್ ಮಾಡಿದ್ದಕ್ಕೆ ಇದು ಬಸ್ ಟಿಕೆಟ್ ಎವಿಡೆನ್ಸ್ ಅಂತ. ಬಸ್ ಟಿಕೆಟ್ ಇದೆ, 18th May ಇದೆ, ಬಟ್ ದ ಬಸ್ ಟಿಕೆಟ್ ಟೆಲ್ಸ್ ದಟ್ ಐ ಹ್ಯಾವ್ ಟ್ರಾವೆಲ್ಡ್ ಫ್ರಮ್ ಉಡುಪಿ ಟು ಕುಂದಾಪುರ, ನಾಟ್ ಉಡುಪಿ ಫ್ರಮ್ ಮ್ಯಾಂಗ್ಳೂರ್. ದೆನ್ ಕ್ಯಾನ್ ಇಟ್ ಬಿ ಟ್ರೀಟೆಡ್ ಆಸ್ ಸಬ್ಸ್ಟಾನ್ಶಿಯೇಟಿಂಗ್? No. So hence, we should be very careful about the voucher. So voucher should be such that it should be a documentary evidence which substantiates the transaction. So ಮಾಡಿದಂತ ಟ್ರಾನ್ಸಾಕ್ಷನ್ ನ ಸಪೋರ್ಟಿವ್ ಅಥವಾ ಸಬ್ಸ್ಟಾನ್ಶಿಯೇಟ್, ಸಮರ್ಥಿಸುವಂತಹ ವೌಚರ್ ಆಗಿರಬೇಕು. So what should be the substantiating voucher here? A bus ticket which tells that I have traveled from Udupi to Mangalore. So the bus ticket should be from Udupi to Mangalore, and maybe return journeys from Mangalore to Udupi. So it should be such. Only then it will be treated as a valid voucher. It should belong to the same date. Arthur H. Harms also says that any documentary evidence in support of a transaction can be called as a voucher. It means the same. So let us proceed. What are the examples of voucher? Cash receipts. ನೀವು ಹಣವನ್ನ ರಿಸೀವ್ ಮಾಡಿದ್ದೀರಿ, ಅದಕ್ಕೆ ಏನು ವೌಚರ್ ಅಂತ ಹೇಳ್ತೀರಾ? ರಿಸಿಪ್ಟ್ ಬುಕ್ ಇರುತ್ತೆ. ಯಾರಾದ್ರೂ ನಿಮ್ಗೆ ಪೇಮೆಂಟ್ ಮಾಡಿದ ಕೂಡಲೇ, ನೀವು ರಿಸೀವ್ ಮಾಡಿದ ಕೂಡಲೇ ಕ್ಯಾಶ್ ಅನ್ನ ನೀವೇನ್ ಕೊಡ್ತೀರಾ? ಅವರಿಗೆ ರಶೀದಿ ಕೊಡ್ತೀರಾ. ರಶೀದಿಯ ಒರಿಜಿನಲ್ ಅನ್ನ ನೀವು ಕಸ್ಟಮರಿಗೋ ಕ್ಲೈಂಟಿಗೋ ಯಾರು ಹಣ ಕೊಟ್ಟಿದ್ದಾರೆ ಅವರಿಗೆ ಕೊಟ್ಟಿರ್ತೀರಿ. ನಿಮ್ಮ ಹತ್ರ ಏನು ಉಳಿತದೆ? ಕಾರ್ಬನ್ ಕಾಪಿ. ನೀವು ಕಾರ್ಬನ್ ಶೀಟ್ ಇಡ್ತೀರಾ, ಅದರ ಮೇಲೆ ಬರೀತೀರಾ. ಸೊ ಡೂಪ್ಲಿಕೇಟ್ ಕಾಪಿ ಮೇಲೆ ಕಾರ್ಬನ್ ಪ್ರಿಂಟ್ ಇರ್ತದೆ, ದ್ಯಾಟ್ ಈಸ್ ಯುವರ್ ವೌಚರ್. ರೆಂಟ್ ಪೇಮೆಂಟ್ ಮಾಡಿರ್ತೀರಾ, ರೆಂಟ್ ರಿಸಿಪ್ಟ್ ಇರುತ್ತೆ, ಸೊ ದಟ್ ಈಸ್ ಯುವರ್ ವೌಚರ್. ಸಮ್ಟೈಮ್ಸ್ ಕಾಂಟ್ರಾಕ್ಟ್ಸ್ ಇರ್ತದೆ, ಏನಾದ್ರೂ ಲೆಟ್ ಅಸ್ ಟೇಕ್, ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟರಿಗೆ ನೀವು ಪೇಮೆಂಟ್ ಮಾಡಬೇಕು. ಒಂದು ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀರಿ, ಕಾಂಟ್ರಾಕ್ಟರ್ ಬಂದು
ಇಷ್ಟಿಷ್ಟೇ ಅಮೌಂಟ್ ಕೇಳ್ತಾ ಇರ್ತಾರೆ, ನೀವು ಕೊಡ್ತಾ ಇರ್ತೀರಿ. ಆ ಪೇಮೆಂಟ್ ಮಾಡಿದ್ದಕ್ಕೆ ಪ್ರೂಫ್ ಏನು? ಒಂದು, ನೀವು ಸಾರಿ ನೀವೇ ಕಾಂಟ್ರಾಕ್ಟ್ ತಗೊಂಡಿದ್ದೀರಿ, ನಿಮ್ಗೆ ಅಮೌಂಟ್ ಬರ್ತಾ ಇದೆ, ಅದಕ್ಕೆ ಸಪೋರ್ಟಿಂಗ್ ಎವಿಡೆನ್ಸ್ ಏನು? ಕಾಂಟ್ರಾಕ್ಟ್. ನಾನು ಇವರ ಹತ್ರ ಇಷ್ಟು ಗೂಡ್ಸ್ಗೆ ನಾನು ಕಾಂಟ್ರಾಕ್ಟ್ ತಗೊಂಡಿದ್ದೇನೆ, ಹಾಗಾಗಿ ಅವ್ರು ನಮಗೆ ಅಮೌಂಟ್ ಅನ್ನು ಕೊಡ್ತಾ ಇದ್ದಾರೆ, ದಟ್ ಇಸ್ ದ ಕಾಂಟ್ರಾಕ್ಟ್. ದೆನ್ ರಿಸಿಪ್ಟ್ಸ್ ಕೂಡ ಇದೆ, ಪ್ಲಸ್ ಮಿನಿಟ್ಸ್ ಆಫ್ ದ ಮೀಟಿಂಗ್, ಮತ್ತೆ ಯಾವ್ದಾದ್ರು ಮಾತುಕತೆ, ಕರೆಸ್ಪಾಂಡೆನ್ಸ್, ದಟ್ ಈಸ್ ಇನ್ ದ ರಿಟರ್ನ್ ಫಾರ್ಮ್, ಸೊ ಲೆಟರ್. ಸೊ ಇದೆಲ್ಲ ಕರೆಸ್ಪಾಂಡೆನ್ಸ್ ಇರುತ್ತೆ. ಮತ್ತೆ ಕ್ಯಾಶ್ ಪೇಮೆಂಟಿಗೆ ಬಿಲ್, ಇನ್ವಾಯ್ಸಸ್, ವೇಜ್ ಶೀಟ್ಸ್, ಸ್ಯಾಲ್ರಿ ರಿಜಿಸ್ಟರ್, ಕಾಂಟ್ರಾಕ್ಟ್ಸ್, ಕರೆಸ್ಪಾಂಡೆನ್ಸ್, ನಾವು ಪೇ ಮಾಡಿದ್ದಕ್ಕೆ ಸಪೋರ್ಟಿವ್ ಆಗಿರುವಂತಹದ್ದು. ದೆನ್ ಪರ್ಚೇಸ್ ಮಾಡಿದ್ರೆ ಇನ್ವಾಯ್ಸಸ್, ಗೂಡ್ಸ್ ಇನ್ವರ್ಡ್, ಗೂಡ್ಸ್ ಒಳಗೆ ರಿಸೀವ್ ಮಾಡಿದ್ದೇವೆ ಅನ್ನೋದಕ್ಕೆ ಗೂಡ್ಸ್ ಇನ್ವರ್ಡ್ ಬುಕ್ ಅಲ್ಲಿ ಎಂಟ್ರಿ, ಕಾಪಿ ಆಫ್ ದ ಆರ್ಡರ್, ನಮ್ಗೆ ಆರ್ಡರ್ ಸಪ್ಲೈ ಮಾಡಿದ್ದೇವೆ ಅನ್ನೋದಕ್ಕೆ ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಇರುತ್ತೆ, ಮತ್ತೆ ಬಿಲ್ಸ್ ಇರುತ್ತೆ, ಗೂಡ್ಸ್ ಇನ್ವರ್ಡ್ ರಿಜಿಸ್ಟರ್ ಇರ್ತದೆ, ಎಂಟ್ರೀಸು, ಇದೆಲ್ಲವೂ ಪರ್ಚೇಸ್ ಮಾಡಿದ್ದಕ್ಕೆ. ದೆನ್ ಇನ್ ಕೇಸ್ ಆಫ್ ಸೇಲ್ಸ್, ಸೇಲ್ ಮಾಡಿದ್ದಕ್ಕೆ ಒಂದು ಬಿಲ್ ಕೊಟ್ಟಿರ್ತೇವೆ, ಸೇಲ್ಸ್ ಇನ್ವಾಯ್ಸ್ ಕಾಪಿ, ನಮ್ಗೆ ಅವರು ಆರ್ಡರ್ ಕಳಿಸಿರ್ತಾರೆ, ಆ ಆರ್ಡರ್ ಕಾಪಿ, ಗೂಡ್ಸ್ ಗೋಡೌನ್ ಇಂದ ತೆಗೆದು ಹೊರಗೆ ಕಳಿಸಿದ್ದೇವೆ ಅನ್ನೋದಕ್ಕೆ ಗೇಟ್ ಪಾಸು, ಗೂಡ್ಸ್ ಔಟ್ವರ್ಡ್ ಬುಕ್ ಅಲ್ಲಿ ರಿಜಿಸ್ಟ್ರೋ ಎಲ್ಲ ಇರುತ್ತೆ. ಇದೆಲ್ಲವೂ ಸಬ್ಸ್ಟಾನ್ಶಿಯೇಟಿಂಗ್ ಎವಿಡೆನ್ಸ್ ಆಗುತ್ತೆ. There are two types of vouchers. If you see the vouchers carefully, there can be two types of vouchers. One which is primary voucher. The second category is secondary or collateral voucher. What is a primary voucher? A transaction is supposed to be recorded in the books only when the documentary evidence is available to support the transaction. It can be a receipt, a counterfoil, resolution passed in the meeting, memos, paying slips, invoices, minutes, etc. All these are documentary evidences to be known as voucher. But ಇದರಲ್ಲಿ ಎರಡು ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ, ಒಂದು ಪ್ರೈಮರಿ ಅಂತ ಹೇಳ್ತಿದ್ದೇವೆ, ಒಂದು ಕೊಲ್ಯಾಟ್ರಲ್. ಹಾಗಾದ್ರೆ ಪ್ರೈಮರಿ ಅಂದ್ರೆ ಏನು? When written evidence is available in original, when the written evidence is available in original, it is called the primary voucher. ಹಾಗಾದ್ರೆ ಎಕ್ಸಾಂಪಲ್ಸ್ ಏನು? ನೀವು ಬ್ಯಾಂಕ್ನಲ್ಲಿ ಹೋಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋತೀರಾ, ಬ್ಯಾಂಕ್ ಮ್ಯಾನೇಜರ್ ನಿಮಗೆ ಪ್ರಿಂಟೆಡ್ ಕಾಪಿ ಕೊಡ್ತಾನೆ, ಸೀಲ್ ಅಂಡ್ ಸಿಗ್ನೇಚರ್ ಹಾಕ್ಬೋದು, ಇಲ್ಲ ಕಂಪ್ಯೂಟರ್ ಜನರೇಟರ್ ಆದರೆ ಅದಕ್ಕೆ ಸಿಗ್ನೇಚರ್ ಸೀಲು ಬೇಡ. ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ ಇಸ್ ಒರಿಜಿನಲ್. ನೀವು ಪೇಮೆಂಟ್ ಮಾಡಿರ್ತೀರಾ ಯಾರಿಗೋ ಒಬ್ಬರಿಗೆ, ಮಿಸ್ಟರ್ ಎಕ್ಸ್ಗೆ ಪೇಮೆಂಟ್ ಮಾಡ್ತೀರಾ, ಎಕ್ಸ್ ಏನು ಮಾಡ್ತಾನೆ, ರಿಸಿಪ್ಟ್ ಕೊಡ್ತಾನೆ ನಿಮಗೆ, ಸರ್ ನಿಮ್ಮಿಂದ ಎಷ್ಟು ಹಣ ಬಂದಿದೆ, ರಿಸೀವ್ಡ್ ವಿತ್ ಥ್ಯಾಂಕ್ಸ್ ಫ್ರಾಮ್ so and so ₹1000. That is the original copy of the receipt. You have bought goods, okay, you have gone to school book company, purchased auditing textbook, ₹350. You have a bill, and that is an original bill. So these original evidences are called primary vouchers. Primary vouchers ಅಂದ್ರೆ ಮೂಲ ಪುರಾವೆಗಳು ಅಥವಾ ಮೂಲ ಕಾಗದ ಪತ್ರಗಳು ಅಂತ ಹೇಳ್ತೀವಿ. ಸೊ ಬರಹ ರೂಪದಲ್ಲಿರುವ ಈ ಎವಿಡೆನ್ಸ್ ಏನಿದೆ ಅದು ಮೂಲ ದಾಖಲೆ ಆಗಿರುವಾಗ, ಒರಿಜಿನಲ್ ಆಗಿರುವಾಗ. ಸೊ ಇಫ್ ಯು ಬೈ ಅ ಗೂಡ್ಸ್, ನ ಹೇಳಿದೆ ಪರ್ಚೇಸ್ ಇನ್ವಾಯ್ಸ್, ನೀವು ಯಾವ್ದಾದ್ರು ಜಾಗ ಪರ್ಚೇಸ್ ಮಾಡಿ, ಕಾಂಟ್ರಾಕ್ಟ್, ಸೇಲ್ ಡೀಡ್ ಸಿಗುತ್ತೆ ನಿಮಗೆ, ಅದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್. ಸೊ ದಿಸ್ ವಿಲ್ ಬಿ ಟ್ರೀಟೆಡ್ ಆಸ್ ಪ್ರೈಮರಿ ವೌಚರ್ಸ್. ಸೆಕೆಂಡ್ ಕ್ಯಾಟಗರೈಸೇಷನ್ ಈಸ್ ಸೆಕೆಂಡರಿ ಆರ್ ಕೊಲ್ಯಾಟ್ರಲ್. ಏನಿದು ಸೆಕೆಂಡರಿ ಆರ್ ಕೊಲ್ಯಾಟ್ರಲ್ ಅಂತ ಹೇಳಿದ್ರೆ? Something which is not original, but it is a copy thereof. Original ಅಲ್ಲ, ಆದ್ರೆ ಒರಿಜಿನಲ್ ವೌಚರ್ನ ಇನ್ಅವೈಲಬಿಲಿಟಿಯಲ್ಲಿ ಸಿಗದೇ ಇದ್ದ ಪಕ್ಷದಲ್ಲಿ ಅದಕ್ಕೆ ಸಪೋರ್ಟಿವ್ ಆಗಿ ಸಬ್ಸಿಡಿಯರಿ ಎವಿಡೆನ್ಸ್ ಅನ್ನ ತಂದು ಕೊಡ್ತಾರೆ. ಲೆಟ್ ಅಸ್ ಟೇಕ್, ಒಂದು ಕಂಪ್ಯೂಟರ್ನ ಪರ್ಚೇಸ್ ಮಾಡಿದ್ದೇವೆ, 80,000 ಕೊಟ್ಟು ಕಂಪ್ಯೂಟರ್ ಪರ್ಚೇಸ್ ಮಾಡಿದೆ, ಪೆರಿಫರಲ್ಸ್ ಎಲ್ಲ ಹಾಕಿ. ಅನ್ಫಾರ್ಚುನೇಟ್ಲಿ ಬಿಲ್ ಕಳೆದು ಹೋಗಿದೆ. ಸಪೋರ್ಟಿವ್ ಕಂಪ್ಯೂಟರ್ ಇದೆ, ಆಫೀಸಲ್ಲಿ ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಪೆರಿಫರಲ್ಸ್ ಇದೆ, ಎಲ್ಲ ಇದೆ, ಮೇಂಟೆನೆನ್ಸ್ ಕಾಂಟ್ರಾಕ್ಟು ಇದೆ, ಬಟ್ ಬಿಲ್ ಮಿಸ್ ಆಗಿದೆ. ಏನ್ ಮಾಡ್ತಾರೆ ಆಗ? ಇಮಿಡಿಯೇಟ್ಲಿ ಕಂಪ್ಯೂಟರ್ ಸಪ್ಲೈ ಮಾಡಿದವರಿಗೆ ಫೋನ್ ಮಾಡಿ ಹೇಳ್ತಾರೆ, ನೋಡಿ ನಮ್ಮ ಒರಿಜಿನಲ್ ಬಿಲ್ ಮಿಸ್ ಆಗಿದೆ, ಒಂದು ಕಾಪಿ ನಿಮ್ಮ ಹತ್ರ ಇರುವ ಒಂದು ಕಾಪಿ ಕಳಿಸಿಕೊಡಿ. ಅವ್ರು ಹೇಳ್ತಾರೆ, ಸರಿ ನಾವು ಕಾಪಿ ಕಳಿಸಿಕೊಡಿ. ಅವರ ಬಿಲ್ ಬುಕ್ ಇಂದ ಒಂದು ಕಾಪಿಯನ್ನು ತೆಗೆದು ಸೀಲ್ ಹಾಕಿ ಸೈನ್ ಹಾಕಿ, ಇದು ಡೂಪ್ಲಿಕೇಟ್ ಪ್ರೆಸೆಂಟೆಡ್ ಆನ್ ರಿಕ್ವೆಸ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಅಂತ ಹೇಳ್ತಾರೆ. ಇಲ್ಲಿ ಒರಿಜಿನಲ್ ವೌಚರ್ನ ಸಬ್ಸಿಡಿಯರಿ ಕಾಪಿ ಒಂದು ಅವೈಲೇಬಲ್ ಇರ್ತದೆ. ಸೊ ಇನ್ ದಟ್ ಕೇಸ್ ವಿ ಕಾಲ್ ಸಚ್ ಪರ್ಟಿಕ್ಯುಲರ್ ವೌಚರ್ಸ್ ಆಸ್
collateral vouchers. So Xerox copies, ಅಥವಾ duplicate copies, something in return of it. So it can be about you know photocopies of invoices which have been Xerox copies of the sale deeds in support of the transaction, which may be notarized, notary public sign ಎಲ್ಲ ಹಾಕಿ ಕೊಟ್ಬಿಟ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ತೇವೆ. ಸೊ ದಿಸ್ ಇಸ್ ಕೊಲ್ಯಾಟ್ರಲ್ ಆರ್ ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಆನುಷಂಗಿಕ ಅಂತ ಹೇಳ್ತಾರೆ, ಬಟ್ ಇಟ್ ಈಸ್ ಈಸಿ ಟು ರೆಫರ್ ಟು ಆಸ್ ಕೊಲ್ಯಾಟ್ರಲ್. So this is nothing but to prove that in the absence of original document also, from a third party we will be able to get a supportive evidence. This is called the collateral voucher. Certain points have to be noted. ಒಂದು ವೌಚರ್ ಅನ್ನು ಎಕ್ಸಾಮಿನ್ ಮಾಡುವಾಗ ಆಡಿಟರ್ ಕೆಲವೊಂದು ಪಾಯಿಂಟ್ಸ್ ಅನ್ನು ಸ್ಪೆಸಿಫಿಕ್ ಆಗಿ ನೋಡ್ಕೋಬೇಕು. ಕೆಲವೊಂದು ಪಾಯಿಂಟ್ಸ್ ಅನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ದ ಫಸ್ಟ್ ಒನ್ ಇಸ್ ನಂಬರಿಂಗ್ ಆಫ್ ದ ವೌಚರ್ಸ್. ವೌಚರ್ಸ್ ಅನ್ನ ವೆರಿಫೈ ಮಾಡುವಾಗ ನೋಟಿಸ್ ಮಾಡಬೇಕಾದ ಮುಖ್ಯ ಅಂಶ ಅಂತ ಹೇಳಿದ್ರೆ ವೆದರ್ ದ ವೌಚರ್ಸ್ ಹ್ಯಾವ್ ಬಿನ್ ಸೀರಿಯಲಿ ನಂಬರ್ಡ್. ಕ್ರಮಬದ್ಧವಾಗಿ ಸಂಖ್ಯೆಗಳನ್ನು ಹೊಂದಿರಬೇಕು, ಕ್ರಮ ಸಂಖ್ಯೆಗಳನ್ನು ಹೊಂದಿರಬೇಕು. ಮತ್ತು ಮಾಡಿದಂತ ಟ್ರಾನ್ಸಾಕ್ಷನ್ಸ್ ಗಳನ್ನ ಅದೇ ಕ್ರಮ ಸಂಖ್ಯೆಯಲ್ಲಿ ಜೋಡಿಸಿ ಕೂಡ ಇಡಬೇಕು. ವಿ ಶುಡ್ ಫೈಲ್ ದ ವೌಚರ್ಸ್ ಆಲ್ಸೋ ಇನ್ ದ ಸೇಮ್ ಆರ್ಡರ್ ಆಫ್ ದ ಸೀರಿಯಲ್ ನಂಬರ್ಸ್ ಇನ್ ವಿಚ್ ದೇ ಹ್ಯಾವ್ ಬಿನ್ ಯೂಸ್ಡ್. ಸೊ ಸೀರಿಯಲ್ ನಂಬರ್ 1 ಫಸ್ಟ್ ಬರಬೇಕು, ಸೆಕೆಂಡ್ ನೆಕ್ಸ್ಟ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. This is the way it should be used. Then the second important thing to be noted is date. The date must match with that of the transaction in the books of accounts. The date, the amount, the names included in the transaction should match with that of which is present in the voucher. So as I told you, if I have traveled on 18th May, if I give you and they have recorded on 18th May, this person has traveled. If I give you the voucher or bill or documentary evidence of 24th May, then that cannot be treated as a valid voucher. So they should match. The third thing to be kept in mind is, if the vouchers are cancelled for any reason, if the vouchers are cancelled, then such cancellation of cancelled vouchers ಅನ್ನು ಹರಿದು ಬಿಸಾಡೋದಲ್ಲ, ಅದನ್ನ ಪ್ರಿಸರ್ವ್ ಮಾಡಬೇಕು and cancelled ಅಂತ ಹೇಳೋದ್ರಲ್ಲಿ ಬರೆಯಬೇಕು. So it should not be discarded, rather it should be kept, so that to ensure that the voucher is not misused. Then vouchers in personal name. Vouchers in personal name ಅಂತ ಹೇಳಿದ್ರೆ ಒಂದು ಆರ್ಗನೈಸೇಷನ್ ನ ಎಕ್ಸ್ಪೆನ್ಸಸ್ ಅನ್ನ ಪೇಮೆಂಟ್ ಮಾಡುವಾಗ ಅಥವಾ ಖರ್ಚು ವೆಚ್ಚಗಳು ನಿಭಾಯಿಸುವಾಗ ವೌಚರ್ ಯಾವತ್ತು ಆರ್ಗನೈಸೇಷನ್ ಹೆಸರಲ್ಲಿ ಆಗಬೇಕು, ಪರ್ಸನಲ್ ನೇಮ್ ಅಲ್ಲಿ ಇರಬಾರ್ದು. ಫಾರ್ ಎಕ್ಸಾಂಪಲ್, ಇಫ್ ಐ ಪರ್ಚೇಸ್ಡ್ ಅ ಬುಕ್ ಫಾರ್ ಮೈ ಕಾಲೇಜ್, ದೆನ್ ದ ಬಿಲ್ ಶುಡ್ ಬಿ ಇನ್ ದ ನೇಮ್ ಆಫ್ ದ ಕಾಲೇಜ್ ಅಂಡ್ ನಾಟ್ ಮೈ ನೇಮ್. ಆರ್ ಸೊ ಇಫ್ ಐ ಬೈ ಸಮ್ ಬುಕ್ ಫಾರ್ ಮೈ ಕಾಲೇಜ್, ಲೆಟ್ ಅಸ್ ಟೇಕ್ ಒಂದು GST ಬುಕ್ ಅನ್ನು ಪರ್ಚೇಸ್ ಮಾಡ್ತೇನೆ ಕಾಲೇಜ್ಗೆ, ಕಾಲೇಜ್ ಲೈಬ್ರರಿಗೆ ಇರಬೇಕು ಅಂತ ಹೇಳಿ ನನಗೆ ಒಂದು ಬುಕ್ ಸಿಗುತ್ತೆ, ಬಹಳ ಒಳ್ಳೆಯ ಬುಕ್. ಸೊ ಇಫ್ ಐ ಬೈ ಇಟ್ ಅಂಡ್ ಇಫ್ ಐ ವಾಂಟ್ ಟು ಮೇಕ್ ಶೋರ್ ದಟ್ ದ ಅಮೌಂಟ್ ಇಸ್ ಕ್ಲೇಮ್ಡ್ ಫ್ರಮ್ ದ ಕಾಲೇಜ್ ಆ ಬಿಲ್ ಅನ್ನು ಕೊಡಬೇಕು ಅಂತ ನನಗಿದ್ರೆ, the bill must be in the name of the college, not my personal name. Okay, so this also has to be kept, because if the bill is in personal name, there is a scope that personal expenses may have been claimed from the business, which is not feasible, which is not correct. Then a voucher becomes valid only when there is a signature of an responsible officer. ಒಂದು ವೌಚರ್ ವ್ಯಾಲಿಡ್ ಇರ್ಬೇಕಾ ಹೇಳಿದ್ರೆ ಪೇಯಿ ಅಥವಾ ಖರ್ಚು ಮಾಡಿದವನ ಸಿಗ್ನೇಚರ್ ಇದ್ರೆ ಸಾಕಾಗುದಿಲ್ಲ, ಆ ಪರ್ಟಿಕ್ಯುಲರ್ ಖರ್ಚನ್ನ ಅಥರೈಸ್ ಮಾಡಬೇಕು ಒಬ್ಬ ರೆಸ್ಪಾನ್ಸಿಬಲ್ ಆಫೀಸರ್. ಸೊ ಅದು ಕ್ಯಾಶಿಯರ್ ಇರ್ಬೋದು ಅಥವಾ ಅವನ ಸೀನಿಯರ್ ಅವನ ಸೂಪರ್ವೈಸರ್ ಆರ್ ದ ಮ್ಯಾನೇಜರ್ ಆಫ್ ದ ಪರ್ಟಿಕ್ಯುಲರ್ ಹೆಡ್ ವಿಲ್ ಬಿ authorizing that particular transaction. Sometimes the voucher may call for requirement of further evidence. That is, for example, there is a bill for 10 crore rupees, 10 ಕೋಟಿ ರೂಪಾಯಿ ಒಂದು ಬಿಲ್ ಇದೆ, ಅದು ಪಾಸ್ ಆಗಿದೆ, ಅದಕ್ಕೊಂದು ಇನ್ವಾಯ್ಸ್ ಇಟ್ಟಿದ್ದಾರೆ, ಪರ್ಚೇಸ್ ಇನ್ವಾಯ್ಸ್ ಇದೆ 10 crore rupees. And when you verify the document, you find that some big equipment has been purchased for the organization. ಹಾಗಾದ್ರೆ ಇನ್ವಾಯ್ಸ್ ಸಾಕಾ? Can we simply rely on the invoice? ಇನ್ವಾಯ್ಸ್ ಇದೆ 10 ಕೋಟಿ ರೂಪಾಯಿ, 10 ಕೋಟಿ ರೂಪಾಯಿ ಚೆಕ್ ಪೇಮೆಂಟ್ ಮಾಡಿದ್ದಾರೆ, ಟ್ರಾನ್ಸಾಕ್ಷನ್ ಅಲ್ಲಿ ಎಂಟ್ರಿ ಇದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಟ್ರೀಟ್ ಮಾಡಿದ್ದಾರೆ, ಅದೊಂದು equipment, plant and machinery purchase ಮಾಡಿದ್ದಾರೆ. No, we need more evidence because this is a huge amount involved. So more evidence is required, and he may ask for the further evidence. What is that? Whether this equipment is authorized for purchase,
whether it was part of a strategy, whether it was discussed in the board of meeting, then get the minutes of the meeting. Such purchase order copy has to be obtained to check whether it was a genuine transaction. It is an authorized transaction. Then when a duplicate voucher is given, ಅಂದ್ರೆ ನಿಮ್ಗೆ ಒರಿಜಿನಲ್ ವೌಚರೇ ಮಿಸ್ಸಿಂಗ್ ಆಗಿದೆ, ಡೂಪ್ಲಿಕೇಟ್ ವೌಚರ್ ಕೊಟ್ಟಿದ್ದಾರೆ ಅಂದ್ರೆ ಒರಿಜಿನಲ್ ಬಿಲ್ ಇಲ್ಲ, ಡೂಪ್ಲಿಕೇಟ್ ವೌಚರ್ ಕೊಟ್ಟಿರುವ ಪಕ್ಷದಲ್ಲಿ ಯು ಶುಡ್ ಬಿ ಮೋರ್ ಕೇರ್ಫುಲ್ ವೆದರ್ this particular voucher can be relied or not. So you should be very careful when you are accepting a duplicate voucher. So ಸ್ವಲ್ಪ ಜಾಸ್ತಿ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. Then taking the help of the staff should be avoided. ಆದಷ್ಟು ಅಕೌಂಟಿಂಗ್ ಸ್ಟಾಫ್ ಏನ್ ಹೇಳ್ತಾರೆ, ಕ್ಲೈಂಟ್ ನ ಬಿಸ್ನೆಸ್ ನಲ್ಲಿರುವ ಅಕೌಂಟಿಂಗ್ ಸ್ಟಾಫ್ ನ ಉಪಯೋಗವನ್ನ ಕಡಿಮೆ ಮಾಡಬೇಕು. ಯಾವುದೇ ರೀತಿಯ ಹೆಲ್ಪ್ ಅನ್ನ ತಗೊಂಡ್ರೆ there is a possibility that they may interfere in the job of complete verification. So it should be avoided. ಆದಷ್ಟು ಆರ್ಗನೈಸೇಷನ್ ಎಂಪ್ಲಾಯೀಸ್ ನ ಸ್ಟಾಫ್ ಅನ್ನ ಕೋಚಿಂಗ್ ಆಕ್ಟಿವಿಟಿಯಲ್ಲಿ ಅವರ ಹೆಲ್ಪ್ ತಗೊಳ್ಳೋದನ್ನ ದೂರ ಇಡಬೇಕು. ಅತಿ ಅವಶ್ಯಕವಿದ್ದಾಗ ಮಾತ್ರ ಅವರ ಹೆಲ್ಪ್ ಅಂತ ತಗೊಳ್ಬೇಕು, ಬಿಟ್ರೆ ಇಟ್ಸ್ ಬೆಟರ್ ನಾಟ್ ಟು ಬಿ ಕನ್ಸಿಡರ್ಡ್. ಅದನ್ನ ತಗೊಳ್ಳದೇ ಇದ್ರೆ ಒಳ್ಳೇದು. In some cases, there is a possibility that a credit bill is given, and in the credit bill itself, there will be a further, mention of the receipt, pre-receipted invoice, cash received ಅಂತ ಹೇಳಿ ಒಂದು ಕಾಲಮ್ ಇರ್ತದೆ. ಅಲ್ಲಿ ಕೂಡ ಡಬಲ್ ಸಿಗ್ನೇಚರ್ ಆಗಿರುವ ಸಾಧ್ಯತೆ ಇರ್ತದೆ. ಸೊ ಇದನ್ನ ಒಂದು ಸತಿ ಕ್ರೆಡಿಟ್ ಪರ್ಚೇಸ್, ಒಂದ್ಸತಿ ಕ್ಯಾಶ್ ಪರ್ಚೇಸ್ ಅಂತ ತೋರಿಸಿರೋ ಸಾಧ್ಯತೆ ಇರಬಹುದು. ಹಾಗಾಗಿ ರಿಸಿಟೆಡ್ ಇನ್ವಾಯ್ಸಸ್ ಗಳು ಏನಾದ್ರೆ ಇಟ್ ಶುಡ್ ಬಿ ಕೇರ್ಫುಲಿ ಅಬ್ಸರ್ವ್ಡ್ ಫಾರ್ and should not be accepted on face value. It should be taken care of. So the next one is issuing own printed receipts. Sometimes certain organizations, when they pay the amount, they give their own printed receipts and get the sign of the receiver. This should not be done because there is a possibility that generating multiple copies of printed receipts and getting multiple signatures and then showing it as a separate payment is possible. ಯಾವತ್ತ ನಾವು ಪೇಮೆಂಟ್ ಮಾಡುವಾಗ ನಮ್ಗೆ ನಾವು ಯಾರಿಗೂ ಪೇಮೆಂಟ್ ಮಾಡ್ತಾ ಇದ್ದೇವೋ ಅವರಿಂದ ರಿಸಿಪ್ಟ್ ಬರಬೇಕು ವಿನಃ ನಾವೇ ನಮ್ಮದೇ ಒಂದು ಪ್ರಿಂಟೆಡ್ ರಿಸಿಪ್ಟ್ ಹೋಗಿ ತಗೊಳ್ಳೋದಲ್ಲ. ತಗೊಂಡ್ರೆ ಅದನ್ನ ಮಿಸ್ಯೂಸ್ ಮಾಡುವ ಸಾಧ್ಯತೆ ಇರ್ತದೆ. ಒಂದೇ ರಿಸಿಪ್ಟ್, ಒಂದೇ ಪೇಮೆಂಟ್ಗೆ 2 ಅಥವಾ 3ಕ್ಕೆ ಸಿಗ್ನೇಚರ್ ತಗೊಂಡು ಅದನ್ನ 3 ಸೆಪರೇಟ್ ಪೇಮೆಂಟ್ ಆಗಿದೆ ಅಂತ ಹೇಳಿ ತೋರಿಸುವ ಸಾಧ್ಯತೆ ಇರ್ತದೆ. ಸೊ ಅಂತ ಪ್ರೊಸೀಜರ್ ಇದ್ರೆ ಆಡಿಟರ್ ಅವರಿಗೆ ಇನ್ಫಾರ್ಮ್ ಮಾಡಬೇಕು, ಇಂಥ ರಿಸಿಪ್ಟ್ಸ್ ಅನ್ನ ಆಕ್ಸೆಪ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿ. ದೆನ್ ಪೀರಿಯಡ್ ಆಫ್ ವೌಚರ್ಸ್, ಅದು ವೌಚರ್ಸ್ಗಳು ನಿಮಗೆ ಪ್ರೆಸೆಂಟ್ ಮಾಡಿದ್ದು ಅದೇ ಪ್ರಸಕ್ತ ವಿತ್ತ ವರ್ಷಕ್ಕೆ ಆಗಿರ್ಬೇಕು. ದ ವೌಚರ್ಸ್ ಪ್ರೆಸೆಂಟೆಡ್ ಯು ಶುಡ್ ಬಿಲಾಂಗ್ ಟು ದ ಸೇಮ್ financial year to which the audit period belongs to. So for the financial year 2019-20 ಗೆ ನೀವು ವೋಚಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ the voucher should also be dated in between 1st April 2019 to 31st March 2020. So the period of voucher should be carefully examined along with the contents given in there. Then the stamping. So stamping means ನಾವು seal ಹಾಕ್ತೇವೆ. So whether it has been properly sealed ಅಂದ್ರೆ ಪೇಯ್ಡ್ ಅಂಡ್ ಕ್ಯಾನ್ಸಲ್ಡ್. ಸೊ ಯಾವುದೇ ಒಂದು ಪರ್ಚೇಸ್ ಬಿಲ್ಗೆ ನಾವು ಪೇಮೆಂಟ್ ಮಾಡಿದ ಕೂಡಲೇ ನಾವು ಅದ್ರಲ್ಲಿ ಒಂದು ಸ್ಟ್ಯಾಂಪಿಂಗ್ ಮಾಡ್ತೇವೆ, ಪೇಯ್ಡ್ ಅಂಡ್ ಕ್ಯಾನ್ಸಲ್ಡ್. ಅಂದ್ರೆ ಈ ಬಿಲ್ ಅನ್ನ ಈ ಸತಿಗೆ ಪೇಮೆಂಟ್ ಮಾಡಿದ್ದೇವೆ ಮತ್ತು ಇಲ್ಲಿಗೆ ಈ ಬಿಲ್ ನ ಪೇಮೆಂಟ್ ಕಂಪ್ಲೀಟ್ ಆಗಿದೆ. ಸೊ ದಟ್ ಸ್ಟ್ಯಾಂಪಿಂಗ್ ಮಸ್ಟ್ ಬಿ ದೇರ್ ಇನ್ ದ ವೌಚರ್ಸ್ ಸೊ ದಟ್ ದೀಸ್ ವೌಚರ್ಸ್ ವಿಲ್ ನಾಟ್ ಬಿ ಪ್ರೆಸೆಂಟೆಡ್ ಅಗೇನ್ ಇನ್ ದ ನೆಕ್ಸ್ಟ್ ಇಯರ್ ಆರ್ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಪೀರಿಯಡ್. ನೆಕ್ಸ್ಟ್ ಈಸ್ ಅಬೌಟ್ ದ ನೇಚರ್ ಆಫ್ ಪೇಮೆಂಟ್. ಯಾವ ರೀತಿಯ ಪೇಮೆಂಟ್ ಆಗಿದೆ ಇದು, ಅದರ ನೇಚರ್ ಏನು, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರಾ, ರೆವೆನ್ಯೂ ಎಕ್ಸ್ಪೆಂಡಿಚರಾ, ರಿಕರಿಂಗಾ, ನಾನ್ ರಿಕರಿಂಗಾ, ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನ ಇವರು ಮಾಡಿದಾರಾ. ಸೊ ಸ್ಪೆಷಲ್ ಪೇಮೆಂಟ್ಸ್ ಆದ್ರೆ ಅದನ್ನ ಇನ್ನಷ್ಟು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ಪೇಮೆಂಟ್ಸ್ ಆಫ್ ರೆಂಟ್, ಪ್ರತಿ ತಿಂಗಳು 5ನೇ ತಾರೀಕಿಗೆ ಬಾಡಿಗೆ ಕಟ್ತೀರಿ. ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ಕಾಲ್ಸ್ ಸ್ಪೆಷಲ್ ಅಟೆನ್ಷನ್. ಸೊ 12 ತಿಂಗಳ ಬಾಡಿಗೆದ್ದು ಎಂಟ್ರೀಸ್ ಇದ್ರೆ ಓಕೆ, ಬಟ್ 14 ತಿಂಗಳ ಬಾಡಿಗೆ ಎಂಟ್ರಿ ಇದ್ರೆ ಅದು ರಿಸಿಟ್ಸ್ ಪ್ರೀಪೇಯ್ಡ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಆಗಿದೆ ಅಂತ ಚೆಕ್ ಮಾಡಬೇಕಾಗತ್ತೆ, ಅಥವಾ ಓಲ್ಡ್ ಪೇಮೆಂಟ್ ಏನಾದ್ರು ಬಾಕಿ ಇದೆಯಾ ಅಂತ ವೆರಿಫೈ ಮಾಡಬೇಕಾಗುತ್ತೆ. ಅಂಡ್ ದೆನ್ ಟು ಚೆಕ್ ವೆದರ್ ಇಟ್ಸ್ ಬಿನ್ ಪೋಸ್ಟೆಡ್ ಪ್ರಾಪರ್ಲಿ. ದ ಪೋಸ್ಟಿಂಗ್ ಆಫ್ ದ ಪೇಮೆಂಟ್ ಸರಿಯಾಗಿ ಆಗಿದೆಯಾ, ಕ್ಯಾಶ್ ಬುಕ್ ನ ಡೆಬಿಟ್ ಸೈಡ್ ಅಲ್ಲಿ
ರಿಸಿಟ್ಸ್ ಎಂಟ್ರಿ ಆಗಬೇಕು. ಅಲ್ಲಿ ಪೇಮೆಂಟ್ ಏನಾದರೂ ಎಂಟ್ರಿ ಆಗಿದೆಯಾ, ಪೇಮೆಂಟ್ ಸೈಡಲ್ಲಿ ಸರಿಯಾದ ರೀತಿಯಲ್ಲಿ ಎಂಟ್ರಿ ಆಗಿದೆಯಾ, ವೋಚರ್ ನಂಬರ್ ಸರಿಯಾಗಿ ಮೆನ್ಷನ್ ಮಾಡಿದ್ದಾರಾ, ಅದರ ಬಗ್ಗೆ ಅಲ್ಲಿ ಮೆನ್ಷನ್ ಮಾಡಿದೆ ಯಾವ ಬುಕ್ಕಲ್ಲಿ ಅದನ್ನು ನಾವು ಎಂಟ್ರಿ ಮಾಡಿದ್ದೇವೆ ಅಂತ ಹೇಳಿ ಮಾರ್ಕಿಂಗ್ ಇರ್ತದೆ, ಅದನ್ನು ನೋಡಬೇಕು. ದೆನ್ ಅಮೌಂಟ್ ಆಲ್ವೇಸ್ ಇನ್ ದ ವೌಚರ್ ಶುಡ್ ಬಿ ಮೆನ್ಷನ್ ವರ್ಡ್ಸ್ ಆ್ಯಂಡ್ ಫಿಗರ್ಸ್ ಬೋತ್. ಬರೇ ಫಿಗರ್ಸ್ ಅಲ್ಲಿ ಅಂದ್ರೆ ನ್ಯೂಮರಿಕಲ್ ವೌಚರ್ಸ್ ಇದ್ರೆ ಆ ನಂಬರ್ಸ್ ಅನ್ನ ಚೇಂಜ್ ಮಾಡುವ ಸಾಧ್ಯತೆ ಇರ್ತದೆ. ಸೊ ವೆನ್ ಯು ರೈಟ್ ದ ಅಮೌಂಟ್ ಬೋತ್ ಇನ್ ವರ್ಡ್ಸ್ ಅಂಡ್ ಫಿಗರ್ಸ್, ಆಲ್ಟ್ರೇಷನ್ ಫಿಗರ್ಸ್ ಅಲ್ಲಿ ಮಾಡಿದ್ರು ಕೂಡ ಫಿಗರ್ಸ್ ಅಲ್ಲಿ ಮಾಡಿದ್ರು ಕೂಡ ವರ್ಡ್ಸ್ ಅಲ್ಲಿ ಆಲ್ಟ್ರೇಷನ್ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಇಟ್ ಶುಡ್ ಬಿ ಇನ್ಸಿಸ್ಟೆಡ್ ದಟ್ ದ ವೌಚರ್ ಶುಡ್ ಬಿ ಪ್ರಿಪೇರ್ಡ್ and represented both in figures and words. These are a few guidelines or points to be observed at the time of vouching the vouchers. The auditor shall make a detailed verification of these vouchers. ಕೂಲಂಕುಷವಾಗಿ ಅದನ್ನ ವೆರಿಫೈ ಮಾಡಬೇಕು. ಮತ್ತು ಇದರಲ್ಲಿ ಯಾವುದಾದ್ರೂ ಹೆಚ್ಚು ಕಡಿಮೆ ಅಥವಾ ಇಫ್ ಹಿ ಫೈಂಡ್ಸ್ ದರ್ ಆರ್ ಸಮ್ ಡಿವಿಯೇಷನ್ಸ್, ಸರ್ಟೇನ್ ಇರ್ರೆಗ್ಯುಲಾರಿಟೀಸ್, ಇಟ್ ಹ್ಯಾಸ್ ಟು ಬಿ ಕೆಪ್ಟ್ note of and should be called for further inquiry. So this is all about verification, vouchers and the points to be considered at the time of vouching. With that, we wind up this session. Thank you.